ಇವತ್ತೇನು ನಮ್ಮನ್ನು ಆಳ್ತಾ ಇರೋ ಸರ್ಕಾರ ಇದೆ, ಇವತ್ತು ಯಾವತ್ತಾದರೂ ಸಂವಿಧಾನದ ಪರವಾಗಿ ಮಾತಾಡಿದ್ಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿದ್ರೇ ಉರಿದು ಬೀಳುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಪ ಮಾಡ್ತೀರಾ ನೀವು ಅಂತ ಕೇಳೋ ಪ್ರಶ್ನೆ ಮಾಡುವಂಥವ್ರು ಸಂವಿಧಾನದ ಪರವಾದ ಕಾನೂನನ್ನು ತರ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ನಿಮಗಿದೆಯಾ? ಮೊದಲನೇದಾಗಿ ಮುಸಲ್ಮಾನರನ್ನು ಹೊಡೆಯೋದಕ್ಕೆ, ಮುಸಲ್ಮಾನರಿಗೆ ಮಾನಸಿಕವಾಗಿ ಕುಗ್ಗಿಸೋದಕ್ಕೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂದರೆ ಅಸಂವಿಧಾನಿಕವಾಗಿ ತಂದಿರುವಂಥ ಕಾನೂನಿದು. ಯಾಕೆ ಪದೇ ಪದೇ ಮುಸ್ಲಿಮರ ಮೇಲೆ ಬಿಜೆಪಿ ಅವರು ಈ ರೀತಿ ಅಭಿವೃದ್ಧಿ ಬಗ್ಗೆ ಮಾತಾಡೋಕೆ ಏನಿದೆ ಇವ್ರ ಹತ್ರ? ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿ ಅಂತ ಅನ್ನೋರು ಇವರು. GDP ಕೇಳಿದ್ರೆ ಬೇರೆ ಥರದ ಉತ್ತರಗಳನ್ನ ಕೊಡ್ತಾರೆ. ಸೊ ಇವ್ಯಾವುದು ಮಾತಾಡೋಕ್ಕೆ ಇಶ್ಯೂ ಇಲ್ಲದೆ ಇದ್ದಾಗ, ಪೊಲಿಟಿಕಲ್ ಇಶ್ಯೂ ಇಲ್ಲದೆ ಇದ್ದಾಗ ಇವ್ರುಗಳಿಗೆ ಮುಸಲ್ಮಾನರೇ ಬೇಕು. ಇದೇನು ಹೊಸದಲ್ಲ. ಇವ್ರು ಪಾರಂಪರಿಕವಾಗಿ ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬಂದಿರುವಂಥದ್ದೇ ಇವರ ಒಡೆದಾಳುವ ನೀತಿಯ ಕಾರಣದಿಂದಾಗಿ. ಅದಕ್ಕೆ ಬಲಿಪಶುಗಳಾಗ್ತಾ ಇರೋರು ಯಾರು ಅಂತ ಅಂದ್ರೆ ಮುಸಲ್ಮಾನರು. ಮುಂದಿನ ಹೋರಾಟ ನಾವು ಒಂದು ಕಾನೂನಾತ್ಮಕವಾದಂಥ ಹೋರಾಟವನ್ನ ಮಾಡ್ತೀವಿ, ನ್ಯಾಯಾಂಗ ಹೋರಾಟವನ್ನ ಮಾಡ್ತೀವಿ. ಇದರ ಜೊತೆಗೆ NRC CAA ನಾವು ಹೇಗೆ ವಿರೋಧಿಸಿದ್ವೋ, ಸಂವಿಧಾನಬದ್ಧವಾಗಿ ಹೇಗೆ ವಿರೋಧಿಸಿದ್ವೋ, ಹಾಗೆ ವಕ್ಫ್ ಬೋರ್ಡ್ನ ವಿರುದ್ಧವಾಗಿ ಇಡೀ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇರುವಂಥ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಬಹುದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೆಯುತ್ತೆ, ಹೋರಾಟಗಳು ನಡೆಯುತ್ತೆ. ಅಂದರೆ ಇದು ನಮ್ಮದು ಕಾನ್ಸ್ಟಿಟ್ಯೂಷನಲ್ ಅಗೇನ್ಸ್ಟ್ ಹೋಗ್ತಾ ಇದೆ. ನಮ್ಮ ರೈಟ್ಸ್ ಇದೆ, ರಿಲಿಜಿಯನ್, ರೈಟ್ಸ್ ಟು ರಿಲಿಜಿಯನ್ ಅಂತ. ಆ ರೈಟ್ಸ್ ಟು ರಿಲಿಜಿಯನ್ಗೆ ಇದು ವೈಲೇಟ್ ಆಗ್ತಾ ಇದೆ. ಮತ್ತು ರೈಟ್ ಟು ಪ್ರಾಪರ್ಟಿ ಇದೆ, ರೈಟ್ ಟು ಪ್ರಾಪರ್ಟಿಗೂ ಇದು ವೈಲೇಟ್ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಇಲ್ಲಿ ಮುಸ್ಲಿಮ್ಸ್ಗಳು ಯಾವ್ಯಾವ ಸೆಕ್ಯುಲರ್ ಇದ್ದೀರಾ ಅವ್ರು ಬಂದುಬಿಟ್ಟು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ಗೆ ಹೇಳ್ತಾ ಇದ್ದಾರೆ ಇದು ಬಿಲ್ ವಾಪಸ್ ತಗೊಳ್ಳಿ ಅಂತ. ಬಿಕಾಸ್ ಇಂಡಿಯಾ ಏನಂದರೆ ಇದು ಡೆಮಾಕ್ರೆಟಿಕ್ ಕಂಟ್ರಿ. ಇದು ಇಲ್ಲಿ ಮುಸ್ಲಿಮ್ಸ್ ಬೇರೆ, ಹಿಂದೂ ಬೇರೆ, ಸಿಖ್ ಬೇರೆ, ಇಸಾಯಿ ಬೇರೆ ಇಲ್ಲ, ಎಲ್ಲ ಒಂದೇ. ಬರೀ ಇದು ಗೌರ್ಮೆಂಟ್ ಬಂದುಬಿಟ್ಟು ನಮ್ಮೆಲ್ಲಾಗೆ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇದ್ದಾರೆ. ಇದು ಬ್ರಿಟಿಷ್ ರೂಲ್ ಹೇಗಿದ್ರು ಆ ಥರ ಕಾಪಿ ಮಾಡ್ತಾ ಇದ್ದಾರೆ ಇವತ್ತು. ಆ ದಿನದಲ್ಲಿ ಯಾವರು ಎಜುಕೇಷನಲ್ಲಿ ಇರಲಿಲ್ಲ, ಅದಕ್ಕೆ ಅವರು ಸುಮ್ಮನೆ ಇದ್ದಾರೆ. ಇವತ್ತು ನಮಗೆ ಎಜುಕೇಷನ್ ಇದೆ, ನಾಲೆಜ್ ಇದೆ, ಏನು ಮಾಡಬೇಕು, ಹೇಗೆ ಮಾಡಬೇಕಂತ. ಅದಕ್ಕೆ ನಾವೆಲ್ಲರೂ ಇಲ್ಲಿ ಬಂದುಬಿಟ್ಟು ನಮ್ಮ ವಾಯ್ಸ್ ರೇಸ್ ಮಾಡ್ತಾ ಇದ್ದೀನಿ, ಬಿಲ್ ವಾಪಸ್ ತಗೊಳ್ಳಿ ಅಂತ. ये समाचार मैक्स मल्टी स्पेशलिटी हॉस्पिटल द्वारा प्रायोजित है, जो 24 घंटे 7 दिन आपातकालीन ट्रॉमा और क्रिटिकल केयर सेंटर है और यह हागरगा सर्कल, रिंग रोड, गुलबर्गा में सुविधाजनक स्थान